ಬೆಳಗಾವಿಯಾಗಲು ಸಮಯ ಬೇಕಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ನಗರದಲ್ಲಿ ಮೇಲ್ಸೇತುವೆ ಡಿಸಿ ಕಚೇರಿ ಕೆಲಸ ಪ್ರಾರಂಭವಾದರೆ 2 ರಿಂದ 3 ವರ್ಷ ಬೇಕು. ಕನಬರಗಿ ಸೈಟ್ ವಿಚಾರಕ್ಕೆ 4ನೆಯ ಸಮಯಕ್ಕೆ ರೀಕಾಲ್ ಆಗುತ್ತದೆ. ಅದೇ ಸ್ಥಳದಲ್ಲಿ ಡಿಸಿ ಕಚೇರಿ ಮರು ನಿರ್ಮಾಣ ಮಾಡಲಾಗುತ್ತಿದೆ. ಮಳೆಗಾಲದ ನಂತರ ಕಾಮಗಾರಿಕೆಯನ್ನ ಪ್ರಾರಂಭ ಮಾಡಲಾಗುತ್ತಿದೆ ಎಂದರು. ನವೆಂಬರ್ನಲ್ಲಿ ಕಾಮಗಾರಿ ಪ್ರಾರಂಭ ಮಾಡಲಾಗುತ್ತಿದೆ. ಸಿಬಿಟಿ ಇನ್ನು 1 ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ. ಆರ್ಟಿಒ ಕಚೇರಿ ಆಗಿದೆ. 1 by 1 ಮಾಡಿಕೊಂಡು ಹೋಗ್ತೀವಿ ಎಂದರು. ಬಾಂಡ್ ಮೇಲೆ ಖರೀದಿ ಮಾಡಿದ ಜಾಗಗಳಿಗೆ ಖಾತಾ ನೀಡಿಕೆ ವಿಚಾರಕ್ಕೆ ಉತ್ತರಿಸಿದ ಅವರು, ನಿನ್ನೆ ಸಿಎಂ ಆದೇಶ ಮಾಡಿದ್ದಾರೆ, ಅದನ್ನು ಮಾಡುತ್ತೇವೆ. ಬೆಳಗಾವಿ ರಿಂಗ್ ರೋಡ್ ನಿರ್ಮಾಣಕ್ಕೆ ಯಾವುದೇ ಸಮಸ್ಯೆ ಇಲ್ಲ, ಕೆಲಸ ನಡೆಯುತ್ತಿದೆ. ಹಲ್ಗಾಮಚ್ಚೆ ಬೈಪಾಸ್ಗೆ 57 ಎಕರೆ ಜಾಗ ಸಿಕ್ಕಿದೆ. ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ರೈತರ ಮನವೊಲಿಸಿ ಆದಷ್ಟು ಬೇಗ ಕಾಮಗಾರಿಕೆ ಪ್ರಾರಂಭ ಮಾಡುತ್ತೇವೆ ಎಂದರು. ಮಳೆಯಿಂದ ರಸ್ತೆಗಳು ಹಾಳಾಗಿದ್ದ ವಿಚಾರಕ್ಕೆ ಉತ್ತರಿಸಿದ ಅವರು, ಕಳೆದ ಬಾರಿ ಮಳೆ ಬಹಳಷ್ಟು ಆಗಿತ್ತು. ಹೊಸ ರಸ್ತೆ ಮಾಡಲಾಗುತ್ತಿದೆ. ಕೆಲವು ಕಡೆ ಸೇತುವೆ ನಿರ್ಮಾಣ ಮಾಡಲಾಗುತ್ತಿದೆ. ಕೊಯ್ನಾ ಜಲಾಶಯದಿಂದ ನೀರು ಬಿಡುಗಡೆ ವಿಚಾರ ಪ್ರತಿ ವರ್ಷ ಮನವಿ ಮಾಡ್ತೀವಿ, ಆದ್ರೆ ನೀರು ಬಿಟ್ಟಿಲ್ಲ. ಜತ್ ತಾಲೂಕಿಗೆ ನಾವು ಎಷ್ಟು ನೀರು ಕೊಟ್ಟೇವೋ ಅಷ್ಟು ನೀರು ಬೇಸಿಗೆಯಲ್ಲಿ ಅವರು ನಮಗೆ ಕೊಟ್ಟಿದ್ದಾರೆ. ಅದಿನ್ನು 2 ಸರ್ಕಾರದ ನಡುವೆ ಮಾತುಕತೆಯಾಗಬೇಕು ಎಂದರು. ಈಗ ಲಾಸ್ಟ್ ಟೈಮ್ ಹೊಸಲ ಮಳೆ ಭಾಳ ಆಗಿತ್ತಲ್ಲ, ಆಲ್ಮೋಸ್ಟ್ ರಿಪೇರ್ ಮಾಡುವಂಥ ಪ್ರಯತ್ನ ಮಾಡಿದರೆ ಹೊಸ ರಸ್ತೆನೂ ಕೂಡ ಮಾಡ್ತಾ ಇದ್ದೀವಿ. ಸೊ ಕೆಲವು ಕಡೆ ಬ್ರಿಡ್ಜ್ ಕೂಡ ಕಟ್ತಾ ಇದ್ದೀವಿ. ಸೊ ನಮಗೇನು ಅವೈಲೇಬಲ್ ಫಂಡ್ ಇದೆ ಅದರಲ್ಲಿ ಮ್ಯಾಕ್ಸಿಮಮ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈ ಸಾರಿನೂ ಮತ್ತು ಯಾವ ಟ್ಯಾಕಲ್ ಮಾಡಲಿಕ್ಕೆ ಆಗಿಲ್ಲ, ಈ ಸಾರಿಗೆ ಮಾಡ್ತೀವಿ. ರಿಕ್ವೆಸ್ಟ್ ಮಾಡ್ತೀವಿ, ಪ್ರತಿ ವರ್ಷ ನೀರು ಬರೋಲ್ಲ, ಪ್ರತಿ ವರ್ಷ ಮಾಡ್ತೀವಿ ನಾವು. ಅದಾದ್ಮ್ಯಾಗಲ್ಲ, ಅದು ಆಗಬೇಕಲ್ಲ. ಅದು ಜತ್ ತಾಲೂಕಿನಾಗ ಆದಾಗ ಅದು ಆಗೋದ್ರಿ. ಇಲ್ಲ, ನಮ್ಮವ್ರು ಮಾಡ್ತಾರಲ್ಲ, ರಿಕ್ವೆಸ್ಟ್ ಮಾಡ್ತಾರೆ. ಈಗ ಮತ್ತೆ ಬಿಡ್ಬೇಕಾದ್ರೆ ಡ್ಯೂಟಿ ಇರಲ್ಲ. ಒಪ್ಪಂದ ಅಂದರೆ ನಾವು ಮಾಡಿ ಅವ್ರಿಗೆ ನೀರು ಅಲ್ಲಿ ಹರಿಸ್ಬೇಕು. ಫಸ್ಟ್ ಇಲ್ಲಿ ಜತ್ ತಾಲೂಕಿಗೆ ಕೊಡ್ಬೇಕು. ನಾವು ಎಷ್ಟು ಕೊಡ್ತೀವಿ ನೀರು, ಅವ್ರು ಬೇಸಿಗೆಯಲ್ಲಿ ಕೊಡೋರು. ಅದಿನ್ನೂ ಆಗಬೇಕು, ಯೋಜನೆ ಆಗ್ಬೇಕ್ರಿ. ಸರ್ಕಾರದಲ್ಲಿ ಇನ್ನೂ ಮಾತುಕತೆ ಪ್ರಾರಂಭ ಆಗಿಲ್ಲ, ಆಗಬೇಕದು. ಪ್ರಾರಂಭ ಆಗಿ 2 ಸರ್ಕಾರ ಒಪ್ಪಿ ನಮ್ಮದೆಲ್ಲ ಇವೆಲ್ಲ ಟೆಂಡರ್ ಕರೆದು ನೀರು ಹರಿಸಿದ ಮ್ಯಾಗ ಅವರ ಬಿಡ್ಲಿಕ್ಕೆ ಪ್ರಾರಂಭ ಮಾಡೋರು. ಶನಿವಾರ ತೆಗೆದ ವಿಚಾರಕ್ಕೆ ಉತ್ತರಿಸಿದ ಅವರು, ಬಿಜೆಪಿ ರಾಜಕೀಯ ಮಾಡಲಾಗುತ್ತಿದೆ. ಅವರು ಶಿಕ್ಷಣ ಬೇಕು, ಆಸ್ಪತ್ರೆ ಬೇಕು ಅಂತ ಪ್ರತಿಭಟನೆ ಮಾಡಿಲ್ಲ. ಯಾರು ಮಾಡಿದ್ದಾರೋ ಅವರಿಗೆ ಶಿಕ್ಷೆಯಾಗಬೇಕು. ಬಿಜೆಪಿ ಶಾಸಕರು ನೇತೃತ್ವ ವಹಿಸಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಹೇಳೋದು ಬಹಳ ಸುಲಭ. ಹೋಮ್ಗಾರ್ಡ್ ಮಾಡಿದ ಕೆಲಸಕ್ಕೆ ಸರ್ಕಾರ ಹೊಣೆಯಾಗಬೇಕಾ ಎಂದು ಪ್ರಶ್ನಿಸಿದ್ರು. ವಿವಾದ ಅಲ್ಲ, ಅದೇನದು ಆಕ್ಸಿಡೆಂಟ್, ಅದೇನು ವಿವಾದ, ಅದು ಬೇರೆ ಈ ವಿಷಯ ಬೇರೆ. ಅದು ಆಕಸ್ಮಿಕ ಆಗಿರುವಂಥ ಒಂದು ವಿಚಾರ ಅದು. ಸೊ ಇದಕ್ಕೂ ಹೋಲಿಕೆ ಮಾಡ್ಲಿಕ್ಕಾಗಲ್ಲ. ಅವ್ರು ಮಾಡೋರಲ್ಲ, ಮತ್ತು ಕೆಲಸ ಏನ್ರಿ. ಈಗ ಶಾಸಕರು ಬಂದಿರೋ ಕರ್ಕೊಂಡು ಎಲ್ಲರೂ ಶಿಕ್ಷಣ ಬೇಕು, ಶಾಲೆ ಬೇಕು ಅಂತ ಸ್ಟ್ರೈಕ್ ಮಾಡೋಲ್ಲ. ಅವ್ರ ಆಸ್ಪತ್ರೆ ಅಂತ ಇಲ್ಲ, ಇಂಥ ಯಾವ ಇನ್ಸಿಡೆಂಟ್ ಆದ್ರೆ ಅಂತ ತೊಗೊಂಬಂದು ರಾಜಕೀಯಕ್ಕೆ ಅನುಗೊಳಿಸ್ತಾರೆ. ಅದು ಎಲ್ಲೋ ಒಂದು ಕಡೆ ಆಗಿದ್ದು, ಯಾರಿಗೂ ಸರ್ಕಾರಕ್ಕೂ ಸಂಬಂಧಪಟ್ಟದ್ದಲ್ಲದ ಅಥವಾ ಯಾರಿಗೂ ಸಂಬಂಧಪಟ್ಟದಲ್ಲ, ಖಾಸಗಿಯಾಗಿರುವಂಥ ಸಂಸ್ಥೆಗಳವು. ಕರೆಕ್ಟ್, ಅವ್ರ ಮ್ಯಾಗ ಆಗಬೇಕಲ್ಲ, ಸರ್ಕಾರಕ್ಕೆ ಏನು ಸಂಬಂಧ ನಾವು ಕೇಳೋದು. ಓಕೆ, ಅವ್ರ ಮ್ಯಾಗ ಆಗೈತಿ, ಅವ್ರ ಮ್ಯಾಗ ಆಗಲೇಬೇಕು. ಯಾರು ಮಾಡಿದಾರ ಅವ್ರಿಗೆ ಪನಿಷ್ಮೆಂಟ್ ಆಗಲೇಬೇಕು, ಅದ್ರಾಗೇನು ಪ್ರಶ್ನೆ ಇಲ್ಲ. ಆದರೆ ಸುಮ್ಮನೆ ಅದು ಅನಾವಶ್ಯಕ ಇಷ್ಟು ದೊಡ್ಡದಾಗಿ ಮಾಡೋಂಥದ್ದು, ಅದ್ರಾಗ ಇವ್ರು ಕರ್ಕೊಂಡು ಅವ್ರನ್ನ ಅಡ್ಡಾಡೋದು ಮಾಡಿದಲ್ಲ. ಮತ್ತು ಇವ್ರು ಶಾಸಕರು ಬಂದು ಅವರೇ ನೇತೃತ್ವ ವಹಿಸಿರಲ್ಲ. ಬೇರೆ ಯಾರಿಗಾರ ಅನ್ಯಾಯ ಆದಾಗ ಬರೋದಿಲ್ಲ ರೀ ಶಾಸಕರು. ಬೇರೆ ಭಾಳಷ್ಟು ಆಗ್ತಾರಲ್ಲ, ಅನ್ಯಾಯ ಆಗ್ತಾವೆ ಜಿಲ್ಲೆಯಲ್ಲಿ, ಅವಾಗ ಬರೋಲ್ಲ. ಈ ಥರ ಎಲ್ಲರಿಗೂ ಒಂದೇ ಥರ ಮಾಡಬೇಕು. ಅವರು ಶಾಸಕರು ಬಂದು ಹೌದೇನು ಸರ್ಕಾರನೇ ಹೇಳಿದೆ. ಹೇಳೋದು ಭಾಳ ಸುಲಭ ರೀ, ಅದು ಹೇಳೋದು ಭಾಳ ಸುಲಭ. ಡಿಸಿಸಿ ಬ್ಯಾಂಕ್ಗೆ ರಾಹುಲ್ ಜಾರಕಿಹೊಳಿ ಎಂಟ್ರಿ ಆಗುತ್ತಾರೆ ಎಂಬ ವಿಚಾರಕ್ಕೆ ಉತ್ತರಿಸಿ, ಅದಿನ್ನೂ ಚರ್ಚೆ ನಡೆಯುತ್ತಿದೆ, ಇನ್ನೂ ತೀರ್ಮಾನ ಆಗಿಲ್ಲ ಎಂದ ಸತೀಶ್, ಈಗಾಗಲೇ ಅವರು ಪಕ್ಷದಲ್ಲಿ ಎಂಟ್ರಿ ಆಗಿದ್ದಾರೆ, ಇನ್ನು ಮುಖಂಡರ ಜೊತೆ ಚರ್ಚೆ ಮಾಡ್ತೀವಿ, ಮುಂದೆ ನೋಡೋಣ ಎಂದರು. ಸೌತ್ ಆಫ್ರಿಕಾದಲ್ಲಿ ಕ್ರೀಡಾ ಶಾಲೆ ಮಾಡಬೇಕು ಎಂಬ ಸತೀಶ್ ವಿಚಾರ, ಹೌದು, ಜಾಗ ತೆಗೆದುಕೊಂಡಿದ್ದೇವೆ, ಅಲ್ಲಿ ಕ್ರೀಡಾ ಶಾಲೆ ಮಾಡಬೇಕು ಎಂಬ ಆಸೆ ಇದೆ, ಕೆಲಸ ಮಾಡಬೇಕು ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.